ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯ ಸರ್ಕಾರ ಹೊಸ ಆಹಾರ ವಾಹಿನಿ ಯೋಜನೆಯನ್ನು ಇವಾಗ ಎಲ್ಲರಿಗೂ ಕೂಡ ಕ್ಯಾಂಟೀನ್ ತೆರೆಯಲು 3 ಲಕ್ಷ ಸಬ್ಸಿಡಿನ ಕೊಡ್ತಾ ಇದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಅಥವಾ ಹೈಲೈಟ್ಸ್ ಏನು ಬೇಕಾದ ಅನ್ಬೋದು. ಸ್ಥಳಾಂತರಿಸಬಹುದಾದ ತಿಂಡಿ ಮಳಿಗೆಗಳನ್ನು ಮೊಬೈಲ್ ಕ್ಯಾಂಟೀನ್ ಅಂತ ನಾವು ನಿರ್ಮಿಸಲು, 4 ಚಕ್ರಗಳ ಸರಕು ವಾಹನ ಖರೀದಿಸಲು ಆರ್ಥಿಕ ಅಂದರೆ ನೀವು ನೋಡಿರ್ಬೋದು, ನಾನು ತಮ್ಮನೇಲಲ್ಲಿ ಕೊಟ್ಟಿದ್ದೀನಿ, ಆ ಥರ ವಾಹನ ಖರೀದಿಸೋಕ್ಕೆ ಇಲ್ಲಿ ಹಣ ಸಹಾಯ ಮಾಡಲಾಗ್ತದೆ. ಇನ್ನು ಸಹಾಯಧನ ಮೊತ್ತ ಎಷ್ಟಂದ್ರೆ 3 ಲಕ್ಷ ಉಚಿತ ಸಹಾಯಧನ ನೀಡಲಾಗ್ತದೆ. ಇನ್ನು ಉಳಿಕ ಮೊತ್ತ ಅಂದರೆ ವಾಹನಗಳ ಉಳಿದ ಹಣವನ್ನು ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲ, ಲೋನ್ ರೂಪದಲ್ಲಿ ಪಡೆಯಬಹುದು. ಯಾರಿಗೆ ಇದೆಲ್ಲ ಸಿಗುತ್ತೆ ಅಂದ್ರೆ, ಪ್ರಸ್ತುತ ನಗರ ಪ್ರದೇಶ ವಿಧಾನಸಭಾ ಕ್ಷೇತ್ರಗಳಾದ ಹುಬ್ಬಳ್ಳಿ, ಧಾರವಾಡ, ಪೂರ್ವ ಮತ್ತು ಸೆಂಟ್ರಲ್ ವ್ಯಾಪ್ತಿಯವರಿಗೆ ಇದು ಸಿಗುವಂಥದ್ದು. ಸ್ವಂತ ಉದ್ಯೋಗ ಮಾಡುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಸರ್ಕಾರದಿಂದಲೇ 3 ಲಕ್ಷ ಸಹಾಯಧನ. ಯಾವ ರೀತಿ ಅರ್ಜಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೀಸಲಾತಿ ವರ್ಗ ಇದೆ ಇದರಲ್ಲಿ. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯ ಪ್ರವರ್ಗ 1 ಮತ್ತು 2A ರಲ್ಲಿ ಬರುವ ಸಮುದಾಯವರಾಗಿರಬೇಕು. ಮರಾಠ, ಲಿಂಗಾಯತ್, ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಅಲೆಮಾರಿ, ಒಕ್ಕಲಿಗ, ಮಡಿವಾಳ ಮತ್ತು ಸಮಾಜದವರನ್ನು ಇಲ್ಲಿ ನಾವು ನೋಡ್ತೀವಿ. ಈ ಒಂದು ಯೋಜನೆ ಅಡಿಯಲ್ಲಿ ಈ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಕೊನೆಯ ದಿನಾಂಕ ಯಾವ ರೀತಿ ಇರುತ್ತೆ ಅಂದ್ರೆ, ಆಮೇಲೆ ಆದಾಯ ಮಿತಿ, ವಯೋಮಿತಿ, ಕುಟುಂಬಕ್ಕೆ ಒಂದು ಅವಕಾಶ. ಆದಾಯ ಮಿತಿ ಅಂದರೆ 3 ಲಕ್ಷ, ವಯೋಮಿತಿ ಅಂದರೆ 21 ರಿಂದ 40 ವರ್ಷ ವಯಸ್ಸಿರಬೇಕು, ಕುಟುಂಬಕ್ಕೆ ಒಂದು ಇದು ಅಂತ ಹೇಳಲಾಗ್ತದೆ. ಇನ್ನು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಯಾವುದಂದ್ರೆ, ಅರ್ಹ ಅಭ್ಯರ್ಥಿಗಳು ತಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮಾರ್ಚ್ 4 ಕೊನೆಯ ದಿನಾಂಕ ಆಗಿರುತ್ತೆ. ಎಲ್ಲರೂ ಕೂಡ ಮಾರ್ಚ್ 4 ಕೊನೆಯ ದಿನಾಂಕ ಆಗಿರುತ್ತೆ. ಎಲ್ಲರೂ ಕೂಡ ನೀವು ವಾಹನವನ್ನು ಖರೀದಿಸಲು ಅಗತ್ಯವಾಗಿ ಈ ಒಂದು ಹೊಸ ಉದ್ಯೋಗ, ಕಡಿಮೆ ಬಂಡವಾಳದಲ್ಲಿ ಸ್ವಂತ ಉದ್ಯೋಗ ಶುರು ಮಾಡಲು ಇದೊಂದು ಸುವರ್ಣ ಅವಕಾಶ ಅಂತ ಹೇಳಲಾಗ್ತದೆ. ಕೊನೆಯ ದಿನಾಂಕವರೆಗೆ ಕಾಯ್ದೆ ಈಗಲೇ ಎಲ್ಲರೂ ಅಪ್ಲೈ ಮಾಡಿ. ನಿಮ್ಮ ಆದಾಯ, ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಸೇವಾ ಸಿಂಧು ಇಂಥಲ್ಲಿ ಹೋಗ್ಬೋದು ನೀವು ಕೂಡ, ಅಥವಾ ಪೋರ್ಟಲ್ ಮೂಲಕ ಕೂಡ ಈ ಒಂದು ಅರ್ಜಿನ ಹಾಕ್ಬೋದು. ಗ್ರಾಮ 1 ಕೂಡ, ಅಲ್ಲೂ ಕೂಡ ನೀವು ಅರ್ಜಿನ ಹಾಕ್ಬೋದು. ನಿಮಗೆ ಎಲ್ಲಿ ಸೌಲಭ್ಯ ಸಿಗುತ್ತೆ, ಯಾವುದು ಹತ್ತಿರ ಇದೆ ಅಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲ್ನ ಹೊಸ ಮಾಹಿತಿಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಗೆ ಇಷ್ಟವಾದಲ್ಲಿ ಅಥವಾ ಬೇರೆದವ್ರಿಗೆ ಏನಾದರೂ ಹೆಲ್ಪ್ ಆಗೋದಿದ್ರೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು.